ಕರ್ನಾಟಕದ ಒಂದು ಅರಣ್ಯದೊಳಗೆ ಮಾನವ ಮತ್ತು ವನ್ಯಜೀವಿ ನಡುವೆ ಯಾವುದೇ ಭಯವಿಲ್ಲದ ಕಾಲವಿತ್ತು ಎಂದರೆ ನೀವು ನಂಬುತ್ತೀರಾ? ಹುಲಿ, ಜಿಂಕೆ ಮತ್ತು ಮನುಷ್ಯ ಒಂದೇ ನೆಲದಲ್ಲಿ ಶಾಂತಿಯಿಂದ ಬದುಕಿದ ಸ್ಥಳ. ಅದು ಕೇವಲ ಪೌರಾಣಿಕ ಕಥೆಯಲ್ಲ, ಅದು ಉಳವಿ. ಇದು ಒಂದು ದೇವಾಲಯದ ಕಥೆಯಲ್ಲ, ಇದು ಶರಣರ ತಪಸ್ಸಿನ, ತ್ಯಾಗದ ಮತ್ತು ತತ್ವದ ಕತೆ. ಹನ್ನೆರಡನೇ ಶತಮಾನ ಕರ್ನಾಟಕದ ಧಾರ್ಮಿಕ ಇತಿಹಾಸದಲ್ಲಿ ಮಹತ್ವದ ತಿರುವು. ಬಸವಣ್ಣವರ ನೇತೃತ್ವದಲ್ಲಿ ವಚನ ಚಳವಳಿ ಸಮಾಜದಲ್ಲಿ ಕ್ರಾಂತಿಯನ್ನುಂಟು ಮಾಡಿತು. ಜಾತಿ, ಭೇದ, ಅಂಧವಿಶ್ವಾಸಗಳ ವಿರುದ್ಧ ಶರಣರು ಧ್ವನಿ ಎತ್ತಿದರು. ಆದರೆ ಈ ಸತ್ಯದ ಧ್ವನಿಗೆ ಪ್ರತಿಫಲವಾಗಿ ಕಲ್ಯಾಣ ಕ್ರಾಂತಿಯ ನಂತರ ಶರಣರ ಮೇಲೆ ಭಾರೀ ಹಿಂಸೆ ಆರಂಭವಾಯಿತು. ವಚನಗಳನ್ನು ನಾಶಪಡಿಸಲು ಪ್ರಯತ್ನಗಳು ನಡೆದವು. ಶರಣರನ್ನು ಹತ್ಯೆ ಕೂಡ ಮಾಡಲಾಯಿತು. ಅಂತಹ ಕಠಿಣ ಸಮಯದಲ್ಲಿ ಒಬ್ಬ ಶರಣರು ಮುಂದಾದರು. ಅವರೇ ಶ್ರೀ ಚನ್ನಬಸವೇಶ್ವರರು. ಬಸವಣ್ಣವರ ಆಪ್ತ ಶಿಷ್ಯರು, ವಚನ ತತ್ವದ ನಿಷ್ಠಾವಂತ ರಕ್ಷಕರು. ವಚನಗಳನ್ನು ಉಳಿಸಲೇಬೇಕು, ಲಿಂಗಾಯತ ತತ್ವವನ್ನು ಮುಂದಿನ ತಲೆಮಾರಿಗೆ ತಲುಪಿಸಲೇಬೇಕು, ಇದೇ ಅವರ ಧ್ಯೇಯ. ಶರಣರಿಗೆ ಸುರಕ್ಷತೆ ಬೇಕಿತ್ತು, ವಚನಗಳಿಗೆ ಆಶ್ರಯ ಬೇಕಿತ್ತು. ಆಗ ಚನ್ನಬಸವೇಶ್ವರರು ಆಯ್ಕೆ ಮಾಡಿಕೊಂಡಿದ್ದು ಪಶ್ಚಿಮ ಘಟ್ಟದ ಘನ ಅರಣ್ಯ ಪ್ರದೇಶ, ಅದೇ ಉಳವಿ. ಇದು ಸುಲಭವಾದ ಸ್ಥಳವಲ್ಲ, ಆದರೆ ಸಾಧನೆಗೆ ಸೂಕ್ತವಾದ ಸ್ಥಳ. ಇಲ್ಲಿ ಅವರು ತಪಸ್ಸನ್ನು ನಡೆಸಿದರು, ವಚನಗಳನ್ನು ಸಂಗ್ರಹಿಸಿದರು, ಶರಣ ಪರಂಪರೆಯನ್ನು ಜೀವಂತವಾಗಿಟ್ಟರು. ಉಳವಿಯ ಅರಣ್ಯದಲ್ಲಿ ಒಂದು ವಿಶೇಷ ನಂಬಿಕೆ ಇದೆ. ಹುಲಿ, ಜಿಂಕೆ, ವನ್ಯಜೀವಿಗಳು ಶರಣರೊಂದಿಗೆ ಶಾಂತಿಯಿಂದ ಸಹವಾಸ ಮಾಡುತ್ತಿದ್ದವು. ಇದು ಭಯವಿಲ್ಲದ ಬದುಕಿನ ಸಂಕೇತ. ಚನ್ನಬಸವೇಶ್ವರರ ತಪಸ್ಸು ಅರಣ್ಯವನ್ನೇ ಶಾಂತಿಗೊಳಿಸಿತು ಎನ್ನುವ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಉಳವಿ ಶ್ರೀ ಚನ್ನಬಸವೇಶ್ವರರು 12ನೇ ಶತಮಾನದ ಮಹಾನ್ ಶರಣರು ಮತ್ತು ಬಸವಣ್ಣವರ ಆಪ್ತ ಶಿಷ್ಯರು ಆಗಿದ್ದರು. ಅವರು ಲಿಂಗಾಯತ ಧರ್ಮದ ತತ್ವಗಳನ್ನು ಸಮಾಜದ ಎಲ್ಲ ವರ್ಗಗಳಿಗೂ ತಲುಪಿಸಿದ ಮಹಾನ್ ಸಾಧಕರಾಗಿದ್ದಾರೆ. 12ನೇ ಶತಮಾನದಲ್ಲಿ ನಡೆದ ಕಲ್ಯಾಣ ಕ್ರಾಂತಿ ಬಳಿಕ ಶರಣರ ಮೇಲೆ ಭಾರೀ ಹಿಂಸೆ ನಡೆದಾಗ ವಚನ ಸಾಹಿತ್ಯವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಚನ್ನಬಸವೇಶ್ವರರು ಹೊತ್ತರು. ವಚನಗಳ ಸಂರಕ್ಷಣೆ ಮತ್ತು ಲಿಂಗಾಯತ ತತ್ವದ ಪ್ರಚಾರಕ್ಕೆ ಅವರು ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶವಾದ ಉಳವಿಗೆ ಆಗಮಿಸಿದರು. ಕಲ್ಯಾಣ ಕ್ರಾಂತಿ ತಕ್ಷಣ ಸಂಭವಿಸಿದ ಘಟನೆಯಲ್ಲ, ಅದು ಶತಮಾನಗಳ ಕಾಲ ಸಮಾಜದಲ್ಲಿ ಜಮಾಯಿಸಿದ್ದ ಅನ್ಯಾಯದ ವಿರುದ್ಧ ಸಿಡಿತ. 12ನೇ ಶತಮಾನದಲ್ಲಿ ಸಮಾಜ ಗಟ್ಟಿಯಾದ ಜಾತಿ ವ್ಯವಸ್ಥೆಯಿಂದ ಬಿಗಿಯಾಗಿತ್ತು. ಮನುಷ್ಯನ ಮೌಲ್ಯ ಅವನ ಜನ್ಮದಿಂದ ನಿರ್ಧಾರವಾಗುತ್ತಿತ್ತು, ಅವನ ಗುಣ, ಶ್ರಮ ಅಥವಾ ಸಾಧನೆಯಿಂದಲ್ಲ. ಆಡಂಬರದ ಯಜ್ಞಗಳು, ಅಂಧವಿಶ್ವಾಸಗಳು, ಮಧ್ಯವರ್ತಿಗಳಾದ ಪುರೋಹಿತರ ಹಿಡಿತದಲ್ಲಿ ಧರ್ಮ ಸಿಲುಕಿತ್ತು. ಈ ವ್ಯವಸ್ಥೆಯನ್ನು ಪ್ರಶ್ನಿಸಿದವರು ಬಸವಣ್ಣವರ ನೇತೃತ್ವದ ಶರಣರು. ಇಷ್ಟಲಿಂಗ ಧಾರಣೆ, ಕಾಯಕವೇ ಕೈಲಾಸ, ಸಮಾನತೆ ಮತ್ತು ನೇರ ಅನುಭವದ ಧರ್ಮ
ಇವು ಅಧಿಕಾರ ಕೇಂದ್ರಗಳಿಗೆ ಅಪಾಯವಾಗಿ ಕಂಡವು. ಸತ್ಯ ಹೇಳುವುದು ಅಪರಾಧವಾಯಿತು. ಸಮಾನತೆ ಬೇಡಿಕೆ ಕ್ರಾಂತಿಯಾಗಿ ಪರಿವರ್ತಿತವಾಯಿತು. ಇದೇ ಕಾರಣಕ್ಕೆ ಕಲ್ಯಾಣದಲ್ಲಿ ಧರ್ಮ ಮತ್ತು ಅಧಿಕಾರದ ನಡುವೆ ಭೀಕರ ಸಂಘರ್ಷ ಹುಟ್ಟಿತು. ಆ ಸಂಘರ್ಷವೇ ಕಲ್ಯಾಣ ಕ್ರಾಂತಿ. ಕಲ್ಯಾಣ ಕ್ರಾಂತಿ ಸಮಾಜದಲ್ಲಿದ್ದ ಜಾತಿ, ಅನ್ಯಾಯ, ಧಾರ್ಮಿಕ ಅಂಧವಿಶ್ವಾಸ ಮತ್ತು ಅಧಿಕಾರ ದುರುಪಯೋಗದ ವಿರುದ್ಧ ನಡೆದ ಹೋರಾಟ. ಈ ಕ್ರಾಂತಿಯ ನಂತರ ಶರಣರ ಬದುಕು ಸುರಕ್ಷಿತವಾಗಿರಲಿಲ್ಲ. ಅದರಲ್ಲಿಯೇ ವಚನಗಳನ್ನು ಉಳಿಸುವ ಹೊಣೆ ಚನ್ನಬಸವೇಶ್ವರರ ಮೇಲೆ ಬಂತು. ಕಲ್ಯಾಣ ಕ್ರಾಂತಿಯ ನಂತರ ಶರಣರ ಬದುಕು ಸುರಕ್ಷಿತವಾಗಿರಲಿಲ್ಲ. ಸಮಾನತೆಯ ಧ್ವನಿಯನ್ನು ಮೌನಗೊಳಿಸಲು ಪ್ರಯತ್ನವಾಯಿತು. ವಚನಗಳನ್ನು ನಾಶ ಮಾಡಲು ಯತ್ನಿಸಲಾಯಿತು. ಆದರೆ ವಚನಗಳು ಕೇವಲ ಬರಹಗಳಲ್ಲ, ಅವು ಬದುಕಿನ ತತ್ವ. ಅವು ಉಳಿಯಬೇಕು ಎಂದರೆ ಅವುಗಳಿಗೆ ಆಶ್ರಯ ಬೇಕಿತ್ತು. ಅದರಲ್ಲಿಯೇ ಚನ್ನಬಸವೇಶ್ವರರು ನಿರ್ಧರಿಸಿದರು, ವಚನಗಳನ್ನು ಉಳಿಸಲು ನಾನು ಅರಣ್ಯವನ್ನು ಆರಿಸುತ್ತೇನೆ. ಅಧಿಕಾರ ಇಲ್ಲದ ಸ್ಥಳ, ಅಂಧವಿಶ್ವಾಸ ಇಲ್ಲದ ಸ್ಥಳ, ಪ್ರಕೃತಿಯ ಸಾಕ್ಷಿಯಾದ ಸ್ಥಳ ಉಳವಿ. ಉಳವಿ ದೂರವಾಗಿತ್ತು, ಆದರೆ ಸಾಧನೆಗೆ ಸಮೀಪವಾಗಿತ್ತು. ಇಲ್ಲಿ ಅವರು ತಪಸ್ಸನ್ನು ನಡೆಸಿದರು, ವಚನಗಳನ್ನು ಸಂಗ್ರಹಿಸಿದರು, ಶರಣ ಪರಂಪರೆಯನ್ನು ಜೀವಂತವಾಗಿಟ್ಟರು. ಉಳವಿ ಆಯ್ಕೆ ಮಾಡಿದ ಮುಖ್ಯವಾದ ಕಾರಣಗಳು: ಸುರಕ್ಷತೆ. ಪಶ್ಚಿಮ ಘಟ್ಟದ ಘನಾರಣ್ಯ ಇದು ಸುರಕ್ಷಿತವಾಗಿದೆ. ಆಡಳಿತ ಮತ್ತು ಪುರೋಹಿತ ಶಕ್ತಿಗಳಿಂದ ದೂರ. ಸಾಧನೆಗೆ ಸೂಕ್ತವಾದ ನಿಶಬ್ದ ಪರಿಸರ. ಶರಣ ಪರಂಪರೆಗೆ ಹೊಸ ಕೇಂದ್ರ. ಕಲ್ಯಾಣದಲ್ಲಿ ಹಿಂಸೆ ಕಂಡ ಶರಣರು ಉಳವಿಯಲ್ಲಿ ಶಾಂತಿಯನ್ನು ಕಂಡರು. ಆ ಅರಣ್ಯದಲ್ಲಿ ಒಬ್ಬ ಶರಣನ ತಪಸ್ಸು ಸ್ಥಳವನ್ನೇ ಪವಿತ್ರವನ್ನಾಗಿ ಮಾಡಿತು. ಉಳವಿಗೆ ಬಂದ ಚನ್ನಬಸವೇಶ್ವರರು ಇಲ್ಲಿ ರಾಜನಾಗಲಿಲ್ಲ, ಗುರುವಾಗಲಿಲ್ಲ, ಆದರೆ ಇಲ್ಲಿ ಅವರು ಸಾಧಕರಾದರು. ಘನ ಅರಣ್ಯದ ಮಧ್ಯೆ ಒಂದು ಸಣ್ಣ ಆಶ್ರಮ. ಆಶ್ರಮದಲ್ಲಿ ಶಬ್ದ ಕಡಿಮೆ, ಆದರೆ ತತ್ವ ಗಟ್ಟಿಯಾಗಿತ್ತು. ಇಲ್ಲಿ ಶರಣರು ಸೇರಿದರು, ವಚನಗಳನ್ನು ಕೇಳಿದರು ಮತ್ತು ಬದುಕನ್ನು ಬದಲಿಸಿಕೊಂಡರು. ವಚನಗಳ ಸಂರಕ್ಷಣೆ. ವಚನಗಳು ಇಲ್ಲಿ ಕೇವಲ ಓದಲ್ಪಟ್ಟಿಲ್ಲ, ಅವು ಬದುಕಲ್ಪಟ್ಟವು. ಕಾಯಕವೇ ಕೈಲಾಸ ಈ ಮಾತು ಉಳಿವಿಯಲ್ಲಿ ಅರ್ಥ ಪಡೆಯಿತು. ಪ್ರತಿ ಕೆಲಸವೂ ಪೂಜೆ, ಪ್ರತಿ ದಿನವೂ ಸಾಧನೆ. ವಚನಗಳನ್ನು ನಾಶ ಮಾಡಲು ಹೊರಟವರ ನಡುವೆ ಉಳವಿಯಲ್ಲಿ ಅವು ಜೀವಂತವಾಗಿದ್ದವು. ಲಿಂಗೈಕ್ಯ. ದೀರ್ಘಕಾಲ ತಪಸ್ಸಿನ ನಂತರ ಒಂದು ದಿನ ಶರಣರು ಮೌನಗೊಂಡರು. ಆ ಮೌನವೇ ಲಿಂಗೈಕ್ಯ. ಉಳವಿಯ ಮಣ್ಣಿನಲ್ಲಿ ಒಬ್ಬ ಶರಣರು ಲಿಂಗದಲ್ಲಿ ಲೀನರಾದರು. ಅವರ ದೇಹ ಇಲ್ಲ, ಆದರೆ ಅವರ ತತ್ವ ಇಲ್ಲಿಯೇ ನೆಲೆಸಿದೆ. ಸಮಾಧಿಯಿಂದ ದೇವಾಲಯದವರೆಗೆ ಶ್ರೀ ಚನ್ನಬಸವೇಶ್ವರರ ಸಮಾಧಿಯೇ ಇಂದು ಉಳವಿ ಚನ್ನಬಸವೇಶ್ವರ ದೇವಾಲಯ. ಇಲ್ಲಿ ದೇವರು ವಿಗ್ರಹವಾಗಿ ಅಲ್ಲ, ಸಾಧನೆಯ ರೂಪದಲ್ಲಿ ಪೂಜಿತನಾಗಿದ್ದಾನೆ. ಇದು ಶರಣ ಪರಂಪರೆಯ ವಿಶಿಷ್ಟತೆ. ಇಂದಿಗೂ ಉಳವಿಗೆ ಬರುವ ಭಕ್ತರು ಶಬ್ದಕ್ಕಿಂತ ಮೌನವನ್ನು ಹುಡುಕುತ್ತಾರೆ. ಇಲ್ಲಿ ಕೇಳಿಸಿಕೊಳ್ಳುವುದು ಅರಣ್ಯದ ಶಬ್ದವಲ್ಲ, ಶರಣರ ತತ್ವ. ಉಳವಿ ಎಂದರೆ ಒಂದು ಸ್ಥಳವಲ್ಲ, ಇದು ಜಾಗೃತಿ.
ಕಲ್ಯಾಣದಲ್ಲಿ ಆರಂಭವಾದ ಕ್ರಾಂತಿ ಉಳವಿಯಲ್ಲಿ ಸಾಧನೆಯಾಗಿ ಪರಿವರ್ತಿತವಾಯಿತು. ಘನ ಅರಣ್ಯದ ಮಧ್ಯೆ ಒಬ್ಬ ಶರಣನು ಮೌನದಲ್ಲಿ ಮಾತಾಡಿದ. ಅವರ ಮಾತುಗಳು ವಚನಗಳಾದವು, ಅವರ ಬದುಕು ತತ್ವವಾಯಿತು. ಕಲ್ಯಾಣದಲ್ಲಿ ಆರಂಭವಾದ ಹೋರಾಟ ಉಳವಿಯಲ್ಲಿ ಸಾಧನೆಯಾಗಿ ಪರಿವರ್ತಿತವಾಯಿತು. ಇಂದಿಗೂ ಉಳವಿಯ ಮಣ್ಣಿನಲ್ಲಿ ಚನ್ನಬಸವೇಶ್ವರರ ತಪಸ್ಸಿನ ಸ್ಪಂದನೆ ಜೀವಂತವಾಗಿದೆ. ಇದು ದೇವಾಲಯವಲ್ಲ, ಇದು ಶರಣರ ಆತ್ಮ. ಈ ಕಥೆ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದ್ದರೆ, ಒಬ್ಬ ಶರಣರ ತತ್ವ ನಿಮ್ಮೊಳಗೆ ಪ್ರತಿಧ್ವನಿಸಿದ್ದರೆ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಉಳವಿ ಕತೆ ಇನ್ನಷ್ಟು ಜನರಿಗೆ ತಲುಪಿಸಿ. ನಿಮ್ಮ ದೃಷ್ಟಿಯಲ್ಲಿ ಉಳವಿ ಎಂದರೆ ಏನು? ಸ್ಥಳವೋ ಅಥವಾ ತತ್ವವೋ? ಕಾಮೆಂಟ್ನಲ್ಲಿ ಬರೆಯಿರಿ. ಇಂತಹ ಇನ್ನಷ್ಟು ಪವಿತ್ರ ಕ್ಷೇತ್ರಗಳ ಕಥೆಗಾಗಿ ನವೀನ್ ರಾಜ್ ಟೀಚರ್ಸ್ ಮೀಡಿಯಾ ಜೊತೆ ಯಾವಾಗಲೂ ಇರಿ. ಧನ್ಯವಾದ. ನನ್ನ ಹೆಸರು ಶಂಕರಯ್ಯ ಮಹಂತಯ್ಯ ಕಲ್ಮಠ. ನಾನು ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ 40 ವರ್ಷಗಳಾದ ಪ್ರಧಾನ ಅರ್ಚಕರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಚನ್ನಬಸವಣ್ಣನವರು ಬಹಳ ಕಿರಿಯ ವಯಸ್ಸಿನಲ್ಲಿ ಹಿರಿದಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿದ್ರು. ಅವರು ಒಟ್ಟು ಬದುಕಿರ್ತಕ್ಕಂಥದ್ದು 24 ವರ್ಷ. ಅದನ್ನ ಕಂಡಕಾರ ಪ್ರಭುದೇವರು ಅವರನ್ನು ಕುರಿತ ಒಂದು ವಚನವನ್ನು ಹೇಳ್ತಾ ಇದ್ದಾರೆ. ಹಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದು ಉಂಟೆ ಅಯ್ಯ, ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳ ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣ ಬಂದಿತು ಕಾಣ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಪ್ರಭುದೇವರು ಅವರನ್ನು ಕುರಿತು ಹೇಳಿರ್ತಕ್ಕಂಥ ವಚನ. ಸಾಮಾನ್ಯವಾಗಿ ಚನ್ನಬಸವಣ್ಣವರು ಸಹಿತ 1800 ವಚನಗಳನ್ನ ಬರೆದಿರ್ತಕ್ಕಂಥವ್ರು. ಮತ್ತ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬ ಶರಣರು ವಚನಗಳನ್ನ ರಚನೆ ಮಾಡಿದರೆ ಆ ವಚನಗಳು ಚನ್ನಬಸವಣ್ಣನ ಹತ್ತಿರ ಬಂದು ಅವರು ಅವನ್ನ ಪರಿಶೀಲನೆ ಮಾಡಿದ ನಂತರ ಹೊರಗೆ ಹೋಗ್ತಾ ಇರತಕ್ಕಂಥ ಒಂದು ಪದ್ಧತಿ ಇತ್ತು. ಅಷ್ಟ ಅಪಾರವಾಗಿರ್ತಕ್ಕಂಥ ಜ್ಞಾನಿಗಳಾಗಿದ್ರು. ಅದಕ್ಕಾಗಿನ ಜ್ಞಾನನಿಧಿ ಚನ್ನಬಸವಣ್ಣ, ಅವಿರಳ ಜ್ಞಾನಿ ಚನ್ನಬಸವಣ್ಣ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಅಂತಕ್ಕಂಥ ನಾಮಗಳನ್ನ ಅವತ್ತಿನ ಕಾಲದೊಳಗ ಅವರಿಗೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಅವರು ಬಂದು ಇಲ್ಲಿ ಅನೇಕ ಒಂದು ಪವಿತ್ರ ಸ್ಥಳಗಳು ಇದ್ದಾವೆ. ಆಕಳಗವಿ, ರುದ್ರಾಕ್ಷಿ ಮಂಟಪ, ವಿಭೂತಿ ಕನಜ, ಹರಳೇನ ಚಿಲುಮೆ ಅಂತಕ್ಕಂಥವು ಅಲ್ಲೆಲ್ಲ ಅನೇಕ ಶರಣರು ಬಂದು ಅನುಷ್ಠಾನ ಮಾಡಿರ್ತಕ್ಕಂಥ ಸ್ಥಳ. ಇದು ಕೇವಲ ಯಾತ್ರಾ ಸ್ಥಳ ಅಲ್ಲ, ಇದು ಶರಣರು ತಪಸ್ಸನ್ನು ಮಾಡಿರ್ತಕ್ಕಂಥ ತಪೋಭೂಮಿ ಆಗಿರ್ತಕ್ಕಂಥ ಸ್ಥಳ ಅನ್ನಲಿಕ್ಕೆ ಬಹಳ ಒಂದು ಪ್ರತೀತಿಗಳ ಅದಾವು. ಇದನ್ನ ಈ ಕ್ಷೇತ್ರಕ್ಕೆ ಸಮಸ್ತ ಭಕ್ತರು ಬಂದು ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಪುಣ್ಯಾತ್ಮರಾಗಬೇಕು. ಈಗಾಗಲೇ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿಯವರು ಎಲ್ಲ ಬಂದಂತಹ ಭಕ್ತರಿಗೆ ಅನುಕೂಲತೆಗಳನ್ನು ಸುಸಜ್ಜಿತವಾಗಿರ್ತಕ್ಕಂಥ 300 ರೂಮ್ಗಳನ್ನು ಕಟ್ಟಿಸಿದ್ದಾರೆ. ಪ್ರತಿನಿತ್ಯ 3 ವೇಳೆ ಪ್ರಸಾದದ ವ್ಯವಸ್ಥೆ, ಮುಂಜಾನೆ ಟಿಫಿನು, ಮಧ್ಯಾಹ್ನ ಪ್ರಸಾದ, ಸಾಯಂಕಾಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೂ ಕೆಲವು ಕೆಲಸಗಳು ಆಗಬೇಕಾಗಿದ್ದ ಅದಾವ. ಇನ್ನೂ ಮಾಡುವಂತ ಒಂದು ಹುಮ್ಮಸ್ಸು ಸಹಿತ ಉಳವಿ ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಿಗೆ, ಸದಸ್ಯರಿಗೆ ಇದೆ. ಅದರ ಹಂತ ಹಂತವಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೆ. ಚನ್ನಬಸವಲಿಂಗಾಯ ನಮಃ. ಈ ಕ್ಷೇತ್ರ ಚನ್ನಬಸವಣ್ಣನವರು ನಿರ್ವಿಕಲ್ಪರಾಗಿರ್ತಕ್ಕಂಥ ಸ್ಥಳ. ನಿರ್ವಿಕಲ್ಪ ಸಮಾಧಿ ಅಂತಂದ್ರ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಸ್ಥಳ. ಚನ್ನಬಸವಣ್ಣನವರ ತಂದೆ ಶಿವಸ್ವಾಮಿ, ತಾಯಿ ಅಕ್ಕನಾಗಮ್ಮನವರ ಪವಿತ್ರ ಗರ್ಭದಿಂದ ಹುಟ್ಟಿರ್ತಕ್ಕಂಥವರು ಚನ್ನಬಸವಣ್ಣನವರು. ಬಸವಣ್ಣನವರ ಸೋದರ ಅಳಿಯ ಇವರು. ಕಲ್ಯಾಣ ಕ್ರಾಂತಿ ಆದ ನಂತರ ಇಲ್ಲಿ ವಚನ ಸಾಹಿತ್ಯ ರಕ್ಷಣೆಗೋಸ್ಕರ ಇಲ್ಲಿ ಬಂದು ಇಲ್ಲಿ ಉಳಿದು ಇಲ್ಲಿ ಕೆಲವು ದಿವಸ ಅನುಷ್ಠಾನ ಮಾಡಿ ಇಲ್ಲಿ ಉಳಿದಿರ್ತಕ್ಕಂಥ ಸ್ಥಳನ ಉಳವಿ ಅಂತಕ್ಕಂಥದ್ದಾಗಿತ್ತು. 8ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದ ನಂತರ, 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದ ನಂತರ ಇಲ್ಲಿ ಬಂದು ನೆಲೆಸಿರ್ತಕ್ಕಂಥ ಕ್ಷೇತ್ರನ ಶ್ರೀ ಕ್ಷೇತ್ರ ಉಳವಿ. ಇದು ಚನ್ನಬಸವಣ್ಣವರ ನಿರ್ವಿಕಲ್ಪ ಸಮಾಧಿ ಆಗಿರ್ತಕ್ಕಂತಹ ಸ್ಥಳ ಅನ್ನುವಂಥದ್ದು ಇತಿಹಾಸದಿಂದ ತಿಳಿದು ಬರ್ತಕ್ಕಂಥದ್ದು ಆಗ್ತಾ ಇದೆ.